Hello everyone, welcome back to Knowledge for 21st Century YouTube channel, and this is P. Chaitra. Let's see the thought for the day. Good things come to those who believe. Better things come to those who are patient. And the best thing come to those who don't give up. ಈ ಥಾಟ್ನ ಅರ್ಥ ನೋಡಿ, ಯಾರು ನಂಬಿಕೆನ ಇಟ್ಟಿರ್ತಾರೆ ಅವ್ರಿಗೆ ಒಳ್ಳೆಯದಾಗುತ್ತೆ. ಆ್ಯಂಡ್ ಯಾರು ತಾಳ್ಮೆಯನ್ನು ಹೊಂದಿರ್ತಾರೆ ಅವ್ರಿಗೆ ಉತ್ತಮದು ಸಿಗುತ್ತೆ. ಓಕೆ, ಒಳ್ಳೆಯದಕ್ಕಿಂತ ಇನ್ನೂ ಉತ್ತಮವಾಗಿರ್ತಕ್ಕಂಥದ್ದು. ಆದರೆ ಯಾರು ಬಿಡದೆ ಪ್ರಯತ್ನವನ್ನು ಮಾಡ್ತಿರ್ತಾರೆ ಅವ್ರಿಗೆ ಅತ್ಯುತ್ತಮವಾಗಿದ್ದು ಸಿಗುತ್ತೆ ಅನ್ನೋದು ಈ ಒಂದು ಥಾಟ್ನ ಅರ್ಥ ಆಗುತ್ತೆ. ಸೊ ನಾವು ನಮ್ಮ ಮೇಲೆ ನಾವು ನಂಬಿಕೆನೂ ಇಡಬೇಕು, ನಮಗೆ ತಾಳ್ಮೆನೂ ಇರಬೇಕು, ಜೊತೆಗೆ ನಾವು ಹಿಡ್ದಿರೋವಂಥ ಕೆಲಸನ ಯಾವತ್ತೂ ಗಿವ್ ಅಪ್ ಮಾಡಬಾರ್ದು ಅನ್ನೋದು ಈ ಥಾಟ್ನ ಅರ್ಥ ಆಗುತ್ತೆ. ಇವತ್ತಿನ ಕ್ಲಾಸಲ್ಲಿ ನಾವು ಹೊಸ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ಸೀರೀಸ್ನಲ್ಲಿ ನಾವು ಎನ್ವಿರಾನ್ಮೆಂಟ್ ಆ್ಯಂಡ್ ಎಕೋಲಜಿ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಆ್ಯಂಡ್ ಈ ಸೀರೀಸ್ನ ನಾವು ಏನಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾನು ಪೂರ್ತಿಯಾಗಿ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಆ ಸೀರೀಸ್ನ ನೇಮ್ ಬಂದುಬಿಟ್ಟು ಲಿವಿಂಗ್ ವರ್ಲ್ಡ್. It improves your knowledge and it is very useful for all competitive exams. Know your living surrounding with ಚೈತ್ರ ಆ್ಯಂಡ್ ಪವಿತ್ರ. ಶುರು ಮಾಡೋಣ. ಈಗ ನಾನು ಈ ಲಿವಿಂಗ್ ಸರೌಂಡಿಂಗ್ ಅಂತಕ್ಕಂಥ ಒಂದು ಕ್ಲಾಸ್ನ ಏನಕ್ಕಪ್ಪ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೂ ಒಂದು ಕಾರಣ ಇದೆ. ಏನು ಆ ಕಾರಣ ಅಂದರೆ ಈ ಬಾರಿ 2024 UPSC ಪ್ರಿಲಿಮ್ಸಲ್ಲಿ ಸುಮಾರು ಪ್ರಶ್ನೆಗಳು ಈ ಒಂದು ನಾವು ಏನು ಈ ವಿಷಯಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಬಂದಿರುತ್ತೆ. ಯೂಶ್ವಲಿ ನಾವು ಯಾವುದಾದ್ರೂ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀವಿ ಅಂದರೆ ನಾವು ಜಾಸ್ತಿ ಕೆಲವೊಂದಷ್ಟು ಬುಕ್ಗಳಿಗೆ ಇಂಪಾರ್ಟೆನ್ಸ್ ಕೊಟ್ಟಿರ್ತೀವಿ, ಹೌದಲ್ವಾ? ಸೊ ಈಗ ಬುಕ್ಗಳ ಜೊತೆಗೆ ನ್ಯೂಸ್ ಪೇಪರ್ಸ್ನು ಓದಬೇಕಾಗತ್ತೆ. ಅದರಲ್ಲಿ ನಮಗೆ ಇಂಪಾರ್ಟೆಂಟಾಗಿ ಬರ್ತಕ್ಕಂಥ ನ್ಯೂಸ್ ಪೇಪರ್ ಅಂದರೆ ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್, ಈ ರೀತಿ ಕೆಲವೊಂದು ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ಸು ನಾವು ಓದ್ತೀವಿ, ಹೌದಲ್ವಾ? ಸೊ ಇವತ್ತು ನಾವು 2024 UPSC ಪ್ರಿಲಿಮ್ಸಲ್ಲಿ ಕೇಳಿರ್ತಕ್ಕಂಥ ಕೆಲವೊಂದಷ್ಟು ಪ್ರಶ್ನೆಗಳನ್ನ ನೋಡೋಣ. ಆ ಪ್ರಶ್ನೆಗಳೆಲ್ಲ ನೋಡಿದಾದಮೇಲೆ ನಾವು ಏನರ ಬಗ್ಗೆ ತಿಳ್ಕೊಳ್ಬೇಕು ಆ್ಯಂಡ್ ಈ ಸೀರೀಸ್ನ ಸ್ಟಾರ್ಟ್ ಮಾಡೋದ್ರ ಪ್ರಯೋಜನ ಏನು ಅಂತ ನಿಮಗೇ ಅರ್ಥ ಆಗುತ್ತೆ. ಓಕೆ, ಮೊದಲನೇ ಕ್ವೆಶನ್ ನೋಡಿ. ಅಂದರೆ ಇದು UPSC ಪ್ರಿಲಿಮ್ಸ್ 2024ನ ಕ್ವೆಶನ್ ಪೇಪರಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು. ಯೂಶ್ವಲಿ ನಾವು ಹಿಸ್ಟ್ರಿ, ಪಾಲಿಟಿ, ಎಕನಾಮಿಕ್ಸ್ ಈ ರೀತಿಯಾಗಿ ಹಲವಾರು ವಿಷಯಗಳನ್ನ ಬುಕ್ಗಳಲ್ಲಿ ಓದಿರ್ತೀವಿ, ಹೌದಲ್ವಾ? ಸೊ ಇಲ್ಲಿ ಬಂದಿರತಕ್ಕಂಥ ಕೆಲವು ಕ್ವೆಶನ್ಸ್ನ ನಾವು ಯಾವುದೇ ಬುಕ್ಕಲ್ಲಿ ನೋಡೋಕ್ಕೆ ಸಿಗೋದಿಲ್ಲ. ಈಗ ನೀವು ಒಂದೊಂದೇ ಕ್ವೆಶನ್ಸ್ನ ನೋಡ್ತಾ ಹೋಗಿ, ಆಮೇಲೆ ನಿಮಗೆ ಈ ಒಂದು ಸೀರೀಸ್ನ ಪ್ರಯೋಜನ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ಓಕೆ, UPSC ಪ್ರಿಲಿಮ್ಸ್ 2024ನ ಸೀರೀಸ್ ಬಿ ಪ್ರಶ್ನೆ ಪತ್ರಿಕೆಯಲ್ಲಿ 41ನೇ ಪ್ರಶ್ನೆಯಾಗಿ ಬಂದಿರತಕ್ಕಂಥ ಪ್ರಶ್ನೆನ ನಾವಿವಾಗ ನೋಡ್ತಾ ಇದ್ದೀವಿ. ಓಕೆ, ದ ಆರ್ಗ್ಯಾನಿಸಮ್ಸ್ ಸಿಕಾಡಾ, ಫ್ರಾಗ್ಹೋಪರ್ ಆ್ಯಂಡ್ ಪಾಂಡ್ ಸ್ಕೇಟರ್ ಆರ್ ಆಪ್ಷನ್ ಎ ಬರ್ಡ್ಸ್, ಆಪ್ಷನ್ ಬಿ ಫಿಶ್, ಆಪ್ಷನ್ ಸಿ ಇನ್ಸೆಕ್ಟ್ಸ್, ಆಪ್ಷನ್ ಡಿ ರೆಪ್ಟೈಲ್ಸ್. ಈ ಒಂದು ಪ್ರಶ್ನೆಗೆ ಉತ್ತರ ನೀಡಬೇಕು ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಆರ್ಗ್ಯಾನಿಸಮ್ಸ್ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಎಲ್ಲ ಆಗಲಿಲ್ಲ ಅಂದರೂ ಕನಿಷ್ಠ ಒಂದ್ರ ಬಗ್ಗೆ ಆದರೂ ತಿಳ್ಕೊಂಡಿರ್ಬೇಕಲ್ವಾ? ಈಗ ಫ್ರಾಗ್ ಹೋಪರ್ ಅಂತಕ್ಕಂಥದ್ದು ಒಂದು ಇನ್ಸೆಕ್ಟ್ ಅಂತ ನಿಮಗೆ ಗೊತ್ತಿದ್ರೆ ಈ ಕ್ವೆಶನ್ಗೆ ಆನ್ಸರು ಇನ್ಸೆಕ್ಟ್ಸ್ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಅಥವಾ ಫ್ರಾಗ್ ಹೋಪರ್ ಬಗ್ಗೆ ನೀವು ಕೇಳಿಲ್ಲ, ಅಟ್ಲೀಸ್ಟ್ ಪಾಂಡ್ ಸ್ಕೇಟರ್ ಬಗ್ಗೆ ಏನಾದರೂ ಕೇಳಿದ್ದೀರಾ? ಸೊ ಇಂಥ ವಿಷಯಗಳನ್ನ ನಾವು ಕೇಳಿರಬೇಕು, ತಿಳ್ಕೊಂಡಿರಬೇಕು ಅಂತಂದರೆ ನ್ಯೂಸ್ ಪೇಪರ್ಸಲ್ಲಿ ಏನು ವೈಲ್ಡ್ ಲೈಫು ಮತ್ತು ಎನ್ವಿರಾನ್ಮೆಂಟು, ಎಕೋಲಜಿ ಇದಕ್ಕೆಲ್ಲ ಸಂಬಂಧಪಟ್ಟಂತಹ ವಿಷಯಗಳನ್ನ ಪೇಪರಲ್ಲಿ ಕೊಡ್ತಾ ಇರ್ತಾರೆ. ಅಂಥವುಗಳನ್ನ ನಾವು ಓದಬೇಕಾಗುತ್ತೆ. ಬರೀ ಓದೋದಷ್ಟೇ ಅಲ್ಲ, ಅವನ್ನ ನಾವು ನೆನಪಿಟ್ಕೊಳ್ಬೇಕು. ಅವನ್ನ ನಾವು ನಮ್ಮದೇ ಆದ ಒಂದು ಭಾಷೆಯಲ್ಲಿ ಅರ್ಥೈಸ್ಕೊಂಡು ಅವುಗಳನ್ನ ನೆನಪಿಟ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ಕಾರಣದಿಂದಾಗೆ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕೋಲಜಿ ಜೊತೆಗೆ ವೈಲ್ಡ್ ಲೈಫ್ ಇವುಗಳಿಗೆ ಸಂಬಂಧಿಸಿದಂತಹ ವಿಷಯಗಳನ್ನ ನಾವು ಒಂದೊಂದಾಗಿಯೇ ನೋಡ್ತಾ ಹೋಗೋಣ. ಸೊ ನೋಡಿ, ಇದೇ ವರ್ಷದಲ್ಲಿನೇ ಬಂದಿರತಕ್ಕಂಥ ಮತ್ತಷ್ಟು ಪ್ರಶ್ನೆಗಳನ್ನ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ಒಂದು ಕ್ವೆಶನ್ನು
ಒಂದು ಕ್ವೆಶನ್ ನೋಡಿದ್ರಲ್ವಾ. ಸೊ ಇದೇ ರೀತಿಯಾಗಿ ಇನ್ನೂ ಕೆಲವು ಪ್ರಶ್ನೆಗಳಿದೆ ಈ ಒಂದು ಸಬ್ಜೆಕ್ಟ್ಗೆ ರಿಲೇಟಿವ್ ಆಗಿರತಕ್ಕಂಥದ್ದು. ನೋಡಿ ಆ ಕ್ವೆಶನ್ಸ್ ಯಾವ ಅಂತ ಈಗ ನಾವು ನೋಡ್ತಾ ಹೋಗೋಣ ಮುಂದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ದ ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್ ಈಸ್ ಪ್ಲೇಸ್ಡ್ ಅಂಡರ್ ದ ವರ್ಮಿಂಗ್ ಕ್ಯಾಟಗರಿ in the Wildlife Protection Act 1972. ಇದು ಸ್ಟೇಟ್ಮೆಂಟ್ 1 ಆಗಿದೆ. ಇನ್ನು ಸ್ಟೇಟ್ಮೆಂಟ್ 2 ನೋಡೋದಾದರೆ, ದ ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್ ಫೀಡ್ಸ್ ಆನ್ ದ ಬ್ಲಡ್ ಆಫ್ ಅದರ್ ಅನಿಮಲ್ಸ್. ಇಲ್ಲಿ ಫ್ಲೈಯಿಂಗ್ ಫಾಕ್ಸ್ ಬಗ್ಗೆ 2 ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್ ಬಗ್ಗೆ ನಾವು ತಿಳ್ಕೊಂಡಿದ್ದಾಗ ಈ ಒಂದು ಪ್ರಶ್ನೆ ನಾವು ಉತ್ತರಿಸೋದು ಸುಲಭ ಆಗುತ್ತೆ. ಸೊ ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್ ಬಗ್ಗೆ ನಾವು ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಒಂದು ಅನಿಮಲ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬುಕ್ ಸ್ಟೋರಲ್ಲಿ ಬುಕ್ ತೊಗೊಳ್ಳೋದು ಕಡಿಮೆ ಹೌದಲ್ವಾ. ಸೊ ಹಾಗಾಗಿ ನಾವು ನ್ಯೂಸ್ ಪೇಪರ್ಗಳನ್ನ ಓದ್ತಾ ಇದ್ದರೆ ಅದರಲ್ಲಿ ಬರ್ತಕ್ಕಂಥ ಪ್ರಾಣಿಗಳ ಬಗ್ಗೆ ವಿಷಯಗಳ ಬಗ್ಗೆನೇ ನಮಗೆ ಎಕ್ಸಾಮ್ಸಲ್ಲಿ ಕ್ವೆಶನ್ಸ್ನ ಕೇಳಿರ್ತಾರೆ. ಈ ಒಂದು ಪ್ರಶ್ನೆ ನೋಡಿ, ಸ್ಟೇಟ್ಮೆಂಟ್ 2 ನೀವು ನೋಡಿದ್ರಿ ಅಲ್ವಾ. ಸೊ ಆಪ್ಷನ್ಸ್ ಏನು ಬಂದಿದೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಇನ್ ದ ರೆಸ್ಪೆಕ್ಟ್ ಆಫ್ ದ ಎಬೋವ್ ಸ್ಟೇಟ್ಮೆಂಟ್ಸ್. ಆಪ್ಷನ್ ಎ, ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಎಕ್ಸ್ಪ್ಲೈನ್ಸ್ ಸ್ಟೇಟ್ಮೆಂಟ್ 1. ಇನ್ನು ಆಪ್ಷನ್ ಬಿ ಬಂದ್ಬಿಟ್ಟು, ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಡಸ್ ನಾಟ್ ಎಕ್ಸ್ಪ್ಲೈನ್ ಸ್ಟೇಟ್ಮೆಂಟ್ 1. C, statement 1 is correct but statement 2 is incorrect. ಲಾಸ್ಟ್ ಆಪ್ಷನ್ ನೋಡೋದಾದರೆ, ಸ್ಟೇಟ್ಮೆಂಟ್ 1 ಈಸ್ ಇನ್ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಈಗ ನಿಮಗೆ ಈ ಒಂದು ಪ್ರಶ್ನೆ ನೋಡಿದಾಗ ಸ್ಟೇಟ್ಮೆಂಟ್ 1 ಸರಿಯಾಗಿದೆ. ಇದ್ರ ಬಗ್ಗೆ ನಾವು ತಿಳ್ಕೊಂಡಾಗ ಮಾತ್ರ ಸ್ಟೇಟ್ಮೆಂಟ್ಸ್ ಸರಿನೋ ತಪ್ಪು ಅಂತ ಕೂಡ ನಮಗೆ ಅರ್ಥ ಆಗೋಕ್ಕೆ ಸಾಧ್ಯ ಆಗೋದು. ಆದರೆ ಸ್ಟೇಟ್ಮೆಂಟ್ 2 ಇಲ್ಲೇನಾಗಿದೆ ನೋಡಿ, ದ ಫ್ಲೈಯಿಂಗ್ ಫಾಕ್ಸ್ ಫೀಡ್ಸ್ ಆನ್ ದ ಬ್ಲಡ್ ಆಫ್ ದ ಅದರ್ ಅನಿಮಲ್ಸ್, ಇದು ರಾಂಗ್ ಸ್ಟೇಟ್ಮೆಂಟ್. ಈ ಇಂಡಿಯನ್ ಫ್ಲೈಯಿಂಗ್ ಫಾಕ್ಸು ಯೂಶಲಿ ಇದನ್ನು ನಾವು ಫ್ರೂಟ್ ಈಟಿಂಗ್ ಅನಿಮಲ್ಸ್ ಅಂತ ಕೂಡ ನಾವು ಕರಿತೀವಿ, ಫ್ರೂಟ್ ಈಟಿಂಗ್ ಫಾಕ್ಸ್ ಅಂತ ಕೂಡ ಕರಿತೀವಿ. ಇದು ಫ್ರೂಟ್ಸ್ನ ತಿನ್ನುತ್ತೆ. ದಿಸ್ ಈಸ್ ನಾಟ್ ಫೀಡ್ಸ್ ಆನ್ ಬ್ಲಡ್ ಆಫ್ ಅದರ್ ಅನಿಮಲ್. ಓಕೆನಾ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 2 ರಾಂಗ್ ಆಗುತ್ತೆ. ಸ್ಟೇಟ್ಮೆಂಟ್ 1 ಕರೆಕ್ಟಾಗಿ ಸ್ಟೇಟ್ಮೆಂಟ್ 2 ರಾಂಗ್ ಆಗಿರೋದ್ರಿಂದ ಆಪ್ಷನ್ ಸಿ ನಮಗೆ ರೈಟ್ ಆನ್ಸರ್ ಆಗತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ನ ನೋಡೋಣ. ನೋಡಿ, ಕ್ವೆಶನ್ ನಂಬರ್ 43. ಇಲ್ಲಿ ನನಗೆ ಮ್ಯಾಚ್ ದ ಫಾಲೋಯಿಂಗ್ನ ಕೊಟ್ಟಿದ್ದಾರೆ. ಒಂದು ಕಡೆ ಕಂಟ್ರಿಗಳ ಹೆಸರಿದೆ, ಮತ್ತೊಂದು ಕಡೆ ಅನಿಮಲ್ ಫೌಂಡ್ ಇನ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟೇಟ್ ಅಂತ ಕ್ವೆಶನ್ ಇದೆ. ಸೊ ಇವಾಗ ನೋಡಿ, ಇಂದ್ರಿ ಅನ್ನೋ ಅನಿಮಲು, ಎಲ್ಕ್ ಅಂತ ಅನಿಮಲು, ಬೋನೋಬೋ ಅಂತ ಅನಿಮಲ್, ಇವುಗಳಲ್ಲಿ ಯಾವ ಒಂದು ಪೇರು ಕರೆಕ್ಟಾಗಿದೆ ಅಂತ ನಮಗೆ ಆನ್ಸರ್ ಗೊತ್ತಾಗಬೇಕು. ಇಂದ್ರಿ ಅನಿಮಲ್ನ ನಾವು ಮಡಗಾಸ್ಕರಲ್ಲಿ ಕಾಣ್ತೀವಿ. ಓಕೆನಾ. ಇನ್ನು ಎಲ್ಕ್ ಬಂದುಬಿಟ್ಟು ನಾವು ಅಮೇರಿಕಾದಲ್ಲಿ ನೋಡೋಕ್ಕೆ ಸಿಗುತ್ತೆ. ಎಲ್ಕ್ ಅಮೇರಿಕಾದಲ್ಲಿ ನಾವು ಕಾಣಬಹುದು. ಸೊ ಇಲ್ಲಿ ಮಡಗಾಸ್ಕರ್ಗೆ ರಿಲೇಟ್ ಆಗುತ್ತೆ. ಸೊ ಮಡಗಾಸ್ಕರ್ ಬೋನೋಬೋ ಕೊಟ್ಟಿರೋದ್ರಿಂದ ಇದು ಕೂಡ ರಾಂಗ್ ಆಪ್ಷನ್ನು. ಸೊ ಇಲ್ಲಿ ನಮಗೆ 3 ಮ್ಯಾಚ್ನ ಫಾಲೋಯಿಂಗ್ಸು ರಾಂಗ್ ಆಗಿದೆ. ಹಾಗಾಗಿ ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗಿರೋ ಪೇರ್ ಯಾವುದು ಅಂತಂದರೆ ಡಿ, ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ನನ್ ಆಫ್ ದ ಎಬೋವ್ ಆರ್ ಕರೆಕ್ಟ್. ಓಕೆನಾ. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. 45th ಕ್ವೆಶನ್ ಇದು ನೋಡಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಲಯನ್ಸ್ ಡು ನಾಟ್ ಹ್ಯಾವ್ ಅ ಪರ್ಟಿಕ್ಯುಲರ್ ಬ್ರೀಡಿಂಗ್ ಸೀಸನ್. ಆಪ್ಷನ್ 2, ಅನ್ಲೈಕ್ ಮೋಸ್ಟ್ ಅದರ್ ಬಿಗ್ ಕ್ಯಾಟ್ಸ್, ಚೀತಾಸ್ ಡು ನಾಟ್ ರೋರ್. ಆಪ್ಷನ್ 3, unlike male lions, male leopards do not proclaim their territory by scent marking. ಈ ಒಂದು ಸ್ಟೇಟ್ಮೆಂಟ್ಸಲ್ಲಿ ನೋಡಿ, ಆಪ್ಷನ್ ಎ ಏನಿದೆ, ಲಯನ್ ಡು ನಾಟ್ ಹ್ಯಾವ್ ಅ ಪರ್ಟಿಕ್ಯುಲರ್ ಬ್ರೀಡಿಂಗ್ ಸೀಸನ್. ಎಸ್, ಇಟ್ ಈಸ್ ರೈಟ್. ಥ್ರೂ ಔಟ್ ದ ಇಯರ್ ಲಯನ್ ಒನ್ ಸಿಂಗಲ್ ಮೇಲ್ ಲಯನ್ಸ್ ಜೊತೆ ಅದು ತನ್ನ ಬ್ರೀಡಿಂಗ್ನ ಮಾಡ್ಕೊಳ್ಳೋ ಅಂತಹ ಒಂದು ಕೆಲಸ ಮಾಡೋದನ್ನು ನಾವು ನೋಡ್ತೀವಿ. ಸೊ ಈಗ ಅದಕ್ಕೆ ಪರ್ಟಿಕ್ಯುಲರಾಗಿ ಯಾವುದೇ ಇಯರ್ ಇಲ್ಲ. ಥ್ರೂ ಔಟ್ ದ ಇಯರ್ ಈ ಒಂದು ಬ್ರೀಡಿಂಗ್ ಸೀಸನ್ನ ಲಯನ್ಗಳು ಫಾಲೋ ಮಾಡುತ್ತೆ. ಥ್ರೂ ಔಟ್ ದ ಇಯರ್ ನಾವು ಈ ಒಂದು ಲಯನ್ನ ಬ್ರೀಡಿಂಗ್ನ ನಾವು ನೋಡಬಹುದು.
Unlike most other big cats, cheetah do not roar. Yes, of course, ಚೀತಾ ಗರ್ಜನೆಯನ್ನು ಮಾಡೋದಿಲ್ಲ. ಆಪ್ಷನ್ 3 ನೋಡಿ, ಅನ್ಲೈಕ್ ಮೇಲ್ ಲಯನ್ಸ್, ಮೇಲ್ ಲಿಯಪರ್ಡ್ಸ್ ಡು ನಾಟ್ ಪ್ರೊಕ್ಲೇಮ್ ದೇರ್ ಟೆರಿಟರಿ ಬೈ ಸೆಂಟ್ ಮಾರ್ಕಿಂಗ್. ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಬಿಕಾಸ್ ಡು ನಾಟ್ ಅನ್ನೋದು ಇಲ್ಲಿ ಬಂದಿದೆ. ಈ ಡು ನಾಟ್ ತೆಗೆದ್ರೆ ಲಿಯಪರ್ಡ್ಸ್ ಪ್ರೊಕ್ಲೇಮ್ ದೇರ್ ಟೆರಿಟರಿ ಬೈ ಸೆಂಟ್ ಮಾರ್ಕಿಂಗ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಡು ನಾಟ್ ಅಂತ ಕೊಟ್ಟಿರೋದ್ರಿಂದ ಈ ಒಂದು ಆಪ್ಷನ್ ರಾಂಗ್ ಆಗುತ್ತೆ. ಲಿಯಪರ್ಡ್ಗಳು ತಮ್ಮ ಟೆರಿಟರಿಯನ್ನು ಅವು ಫಾರ್ ಎಕ್ಸಾಂಪಲ್ ಅವು ಯೂರಿನ್ ಪಾಸ್ ಮಾಡೋದ್ರ ಮೂಲಕ ಕೆಲವೊಂದಷ್ಟು ಏರಿಯಾನ ತಮ್ಮ ಟೆರಿಟರಿಯಾಗಿ ಅವು ಪ್ರೊಕ್ಲೈಮ್ ಮಾಡ್ಕೊಳುತ್ತೆ. ಆ ಒಂದು ಯೂರಿನ್ನ ಸೆಂಟ್ ಅವಕ್ಕೆ ಏನು ಇದು ನಮ್ಮ ಟೆರಿಟರಿ ಅಂತ ಅವರು ಐಡೆಂಟಿಫೈ ಮಾಡೋದಕ್ಕೆ, ಆ ಚೀತಗಳು ಐಡೆಂಟಿಫೈ ಮಾಡೋದಕ್ಕೆ ಆ ಒಂದು ಟೆಕ್ನಿಕ್ಕನ್ನು ಚೀತಗಳು ಯೂಸ್ ಮಾಡೋದನ್ನು ನಾವು ನೋಡ್ತೀವಿ. ಓಕೆ, ಸೊ ಇಲ್ಲಿ 1 and 2 ಸ್ಟೇಟ್ಮೆಂಟ್ಸ್ ಸರಿಯಾಗಿದೆ. ಹಾಗಾಗಿ ನಮಗೆ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಶೋಸ್ ಅ ಯುನಿಕ್ ರಿಲೇಶನ್ಶಿಪ್ ವಿತ್ ಆನ್ ಇನ್ಸೆಕ್ಟ್ ದಟ್ ಹ್ಯಾಸ್ co-evolved with it and that is the only insect that can pollinate this tree. ಈ ಒಂದು ಇನ್ಸೆಕ್ಟ್, ಸೊ ಈ ಕ್ವೆಶನಿಗೆ ಆನ್ಸರ್ ನಮಗೆ ಫಿಗ್ ಆಗಿರುತ್ತೆ. ಈ ಫಿಗ್ ಟ್ರೀ ಬಗ್ಗೆ ನಾವು ತಿಳ್ಕೊಂಡಿದ್ದೆ ಆದರೆ ಈ ಒಂದು ಕ್ವೆಶನ ನಾವು ಈಸಿಯಾಗಿ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಕೇವಲ ಆನಿಮಲ್ಸು, ಇನ್ಸೆಕ್ಟ್ಸು ಅಷ್ಟೇ ಅಲ್ಲದೆ ಈಗ ಟ್ರೀಗಳ ಬಗ್ಗೆನೂ ಕ್ವೆಶನ್ ಬಂದಿರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಲಿವಿಂಗ್ ವರ್ಲ್ಡ್ ಅಂತಂದರೆ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ಲಿವಬಲ್ ಕಂಡೀಷನ್ನ ನಾವು ನಮ್ಮ ಅರ್ಥದಲ್ಲಿ ನೋಡ್ತೀವಲ್ವ. ಸೊ ಇಲ್ಲಿರ್ತಕ್ಕಂಥ ಹಲವು ವಿಷಯಗಳನ್ನ ಕೂಡ ನಾವು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಫಿಗ್ ಟ್ರೀ ಬಗ್ಗೆ ನಮಗೆ ಗೊತ್ತಿದ್ರೆ ಈ ಕ್ವೆಶನಿಗೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ದೆ ಅಲ್ವಾ. ಸೊ ಈ ಫಿಗ್ ಟ್ರೀನಲ್ಲಿನೇ ಫಿಗ್ ವ್ಯಾಸ್ಪ್ ಅಂತಕ್ಕಂಥ ಒಂದು ಇನ್ಸೆಕ್ಟ್ ಇರುತ್ತೆ. ಸೊ ಈ ಇನ್ಸೆಕ್ಟ್ ಏನು ಮಾಡುತ್ತೆ, ಆ ಒಂದು ಫಿಗ್ ಟ್ರೀನಲ್ಲೇ ಆಶ್ರಯ ಪಡ್ಕೊಂಡು ಆ ಫಿಗ್ ಫ್ರೂಟ್ಸ್ ಏನಿರುತ್ತೆ ಅದನ್ನು ಪಾಲಿನೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವೆರಡೂ ಕೂಡ co-evolve ಆಗ್ತಾ ಇರೋದನ್ನು ನಾವು ನೋಡ್ತೀವಿ. ಸೊ ಈ ಕ್ವೆಶನ್ಗೆ ಆನ್ಸರ್ ಬಂದ್ಬಿಟ್ಟು ಏನಾಯಿತು, ಫಿಗ್ ಟ್ರೀ. ಓಕೆನಾ. ನೆಕ್ಸ್ಟ್ ಕ್ವೆಶನ್ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್: ಬಟರ್ಫ್ಲೈಸ್, ಫಿಶ್, ಫ್ರಾಗ್ಸ್. ಹೌ ಮೆನಿ ಆಫ್ ದ ಎಬೋವ್ ಹ್ಯಾವ್ ಪಾಯ್ಸನಸ್ ಸ್ಪೀಶೀಸ್ ಅಮಾಂಗ್ ದೆಮ್? ಬಟರ್ಫ್ಲೈಯಲ್ಲಿ ಮೊನಾರ್ಕ್ ಅಂತಕ್ಕಂಥ ಒಂದು ಬಟರ್ಫ್ಲೈ ಸ್ಪೀಶೀಸು ಪಾಯ್ಸನಸ್ ಅಂತ ನಾವು ನೋಡ್ತೀವಿ. ಮೊನಾರ್ಕ್ ಅಂತಕ್ಕಂಥ ಬಟರ್ಫ್ಲೈ ಪಾಯ್ಸನಸ್ ಅಂತ ನಾವು ನೋಡಿರ್ತೀವಿ. ಸೊ ಫಿಶಲ್ಲಿ ಅಫ್ಕೋರ್ಸ್ ಫಿಶಲ್ಲಿ ಕೆಲವೊಂದು ಫಿಶ್ಶು ಪಾಯ್ಸನಸ್ ಇದೆ, ಹೌದಲ್ವಾ. ಕೆಲವೊಂದನ್ನು ನಾವು ಕೆಲವೊಂದು ಡಿಸೀಸ್ ಟೈಮಲ್ಲಿ ತಿನ್ನಲ್ಲ, ನಂಜು ಅಂತ ಹೇಳ್ತೀವಿ. ಕೆಲವೊಂದು ವಿಷಕಾರಿ ಫಿಶ್ಗಳಿರುತ್ತೆ, ಹೌದು. ಆ್ಯಂಡ್ ಫ್ರಾಗ್ಸಲ್ಲೂ ಕೂಡ ವಿಷಕಾರಿ ಫ್ರಾಗ್ಸ್ಗಳಿರೋದನ್ನು ನಾವು ನೋಡ್ತೀವಿ. ಈ 3 ಸ್ಪೀಶೀಸಲ್ಲೂ ಪಾಯ್ಸನಸ್ ಸ್ಪೀಶೀಸ್ನ ನೋಡೋದ್ರಿಂದ ನಮಗೆ ಆನ್ಸರ್ ಏನಾಗುತ್ತೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಈಗ ನೀವೇನು ಇಷ್ಟೊತ್ತು ಈ ಒಂದು ಪ್ರಶ್ನೆಗಳನ್ನ ನೋಡಿದ್ರಿ ಅಲ್ವಾ. ಸೊ ಈ ಒಂದು ಪ್ರಶ್ನೆಗಳು ನಮಗೆ ಯಾವುದೇ ಪುಸ್ತಕದಲ್ಲಿ ಓದೋದಕ್ಕೆ ಸಿಗೋದಿಲ್ಲ, ಹೌದಲ್ವಾ. ಸೊ ಹಾಗಾಗಿ ನಾವೇನು ಮಾಡಬೇಕು, ಡೈಲಿ ನ್ಯೂಸ್ ಪೇಪರ್ಸ್ನ ಓದ್ತಾ ಇರಬೇಕು. ಕೆಲವೊಮ್ಮೆ ಓದಿದ್ರೂ ಕೂಡ ನಿಮಗೆ ಅದರಲ್ಲಿ ಕೆಲವೊಂದು ವಿಷಯಗಳು ಅರ್ಥ ಆಗದೆ ಇರಬಹುದು. ಸೊ ಅಂಥ ವಿಷಯಗಳನ್ನ ನಾವು ನ್ಯೂಸ್ ಪೇಪರ್ ಕಟ್ಟಿಂಗ್ಸಿಂದ ಆಗಲಿ ಅಥವಾ ವಿಕಿಪೀಡಿಯಾದಿಂದಾಗಲಿ ನಿಮಗೆ ಯಾವ ಒಂದು ಮಾಹಿತಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ, ಏನು ಕರೆಂಟ್ ಅಫೇರ್ಸಲ್ಲಿರುತ್ತೆ ಆ ಥರ ಒಂದು ಅನಿಮಲ್ಸ್ ಆಗಲಿ ಅಥವಾ ಇನ್ಸೆಕ್ಟ್ಸ್ ಆಗಲಿ ಈ ರೀತಿ ಯಾವುದೇ ಒಂದು ವಿಷಯಗಳು ನಮಗೆ ಸಿಗ್ತಕ್ಕಂಥ ವಿಷಯಗಳನ್ನ ನಾನು ನಿಮಗೆ ಈ ಒಂದು ಸೀರೀಸಲ್ಲಿ ತಿಳಿಸ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನನ ಶುರು ಮಾಡ್ತಾ ಇದ್ದೀನಿ. ಈ ಸೀರೀಸ್ನ ತಪ್ಪದೇ ವಾಚ್ ಮಾಡಿ. ಇದು ನಮ್ಮ ಪರ್ಸ್ನಲ್ ನಾಲೆಡ್ಜ್ ಗೇನಿಂಗ್ನ ಜೊತೆಗೆ ನಮಗೆ ಎಲ್ಲ ಎಕ್ಸಾಮ್ಸಿಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡೋದ್ರ ಉದ್ದೇಶನ ನಾನು ನಿಮಗೆ ಇವತ್ತು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸಿಂದ ನಾವು ಪರ್ಟಿಕ್ಯುಲರ್ ಆಗಿ ಒಂದೊಂದೇ, ಅದು ಇನ್ಸೆಕ್ಟ್ ಆದರೂ ಆಗಿರ್ಬೋದು, ಅನಿಮಲ್ ಆದರೂ ಆಗಿರ್ಬೋದು, ಅಥವಾ ಏನು ಒಂದು ಟ್ರೀ ವೆರೈಟಿನಾದರೂ ಆಗಿರ್ಬೋದು, ಯಾವುದೇ ಆಗಿರಲಿ, ಒಟ್ಟಿನಲ್ಲಿ ಲಿವಿಂಗ್ ಥಿಂಗ್, ನಾವೇನು ನಮ್ಮ ಎನ್ವಿರಾನ್ಮೆಂಟ್ ಎಕೋಲಜಿ ಟಾಪಿಕಲ್ಲಿ ನೋಡ್ತೀವಿ, ವೈಲ್ಡ್ ಲೈಫ್ ಟಾಪಿಕಲ್ಲಿ ನೋಡ್ತೀವಿ, ಈ ಒಂದು ಸಬ್ಜೆಕ್ಟ್ಸ್ಗಳಲ್ಲಿ ಬರ್ತಕ್ಕಂತಹ ಒಂದು ಪುಟ್ಟ ಟಾಪಿಕ್ಗಳನ್ನ ನಾವು ಒಂದೊಂದಾಗಿಯೇ ನೋಡ್ತಾ ಹೋಗೋಣ. ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.